ನಮ್ಮ ಜೊತೆಗೆ ಬಿಜೆಪಿ ಉಚ್ಚಟಿತ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಸರ್, ಬಹಳ ಪ್ರಮುಖವಾಗಿ ಈಗ ಸದನದಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ನಿಮಗೆ ಪೂರಕವಾಗಿ ಸ್ಪಂದನೆ ಸಿಗ್ತಾ ರಾಜ್ಯ ಸರ್ಕಾರದಿಂದ ಕೃಷ್ಣ ಮೇಲ್ದಂಡ ಯೋಜನೆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಸಮರ್ಪಕ ಉತ್ತರ ಕೊಟ್ಟರು ಸರ್. ಅವರು ಕೋರ್ಟಿಗೆ ಅಪಮಾನ ಮಾಡಿದ್ದಾರೆ, ರೈತರಿಗೆ ಅಪಮಾನ ಮಾಡಿದ್ದಾರೆ. ಯಾವ ಕೋರ್ಟ್ಗಳು ಈಗಾಗಲೇ ಫೈನಲ್ ಆರ್ಡರ್ ಮಾಡಿ ಇವ್ರಿಗೆ ಅವಾರ್ಡ್ ಪಾಸ್ ಮಾಡಿ ಇವರಿಗೆ ಪರಿಹಾರ ಕೊಡಬೇಕಂತೇಳಿ ಆದೇಶ ಮಾಡಿದೆ. ಆ ಆದೇಶದ ವಿರುದ್ಧ ಇವತ್ತು ವಿಧಾನಸಭೆಯಲ್ಲಿ ಆನ್ ರೆಕಾರ್ಡ್ ಮಾತಾಡಿದ್ದಾರೆ. ಒಂದು 10 ಲಕ್ಷ ಇದ್ದದನ್ನು 10 ಕೋಟಿ ಮಾಡ್ಯಾರೆ ಅಂದರೆ ಇವರು ನ್ಯಾಯಾಲಯವು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋಂಥ ಮಾತನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿಂದ ನ್ಯಾಯವಾದಿಗಳ ಬಗ್ಗೆ ಸಂಶಯ ಬರೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅಥವಾ ರೈತರೇ ಸರ್ಕಾರಕ್ಕೆ ಮೋಸ ಮಾಡಿ ಹೆಚ್ಚು ಪರಿಹಾರವನ್ನು ಕೇಳುವಂಥದ್ದು ಮಾಡಿದ್ದಾರೆ ಅನ್ನೋಂಥ ಒಂದು ಆನ್ ರೆಕಾರ್ಡ್ ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ನ್ಯಾಯಾಂಗವನ್ನು ಅವಮಾನ ಮಾಡಿದ್ದಾರೆ. ಅದಕ್ಕೇ ನಾನು ಸಭಾತ್ಯಾಗ ಮಾಡಿದ್ದೇನೆ. ಯಾಕಂದರೆ ನಾವು ಕೊಡೋದಿಲ್ಲ, 10 ಲಕ್ಷ ಇದ್ದಿದ್ದು 10 ಕೋಟಿ ಮಾಡ್ಯಾರ, ನಾವು ಕೊಡೋದಿಲ್ಲ, ಯಾರೇನು ಮಾಡ್ತಾರೆ ಅನ್ನೋಂಥ ಚಾಲೆಂಜನ್ನು ಇವತ್ತು ನ್ಯಾಯಾಂಗ ಮಾಡಿದ್ದಾರೆ. ಇದನ್ನೇ ನಾವು ಮುಂದಿನ ದಿವಸಗಳಲ್ಲಿ ನ್ಯಾಯಾಂಗದ ಬಗ್ಗೆ ಮಾತಾಡಿದ್ದು, ರೈತರ ಬಗ್ಗೆ ಅವಮಾನ ಮಾಡಿದ್ದು, ನ್ಯಾಯವಾದಿಗಳ ಬಗ್ಗೆ ಅಪಮಾನ ಮಾಡಿದ್ದ ಬಗ್ಗೆ ನಾವು ಸೂಕ್ತ ಯಾವ ವೇದಿಕೆಯಲ್ಲಿ ಇದನ್ನು ಚರ್ಚೆ ಮಾಡೋಕ್ಕೂ ನಾವು ಮಾಡ್ತೀವಿ. ಟಿಪ್ಪು ಜಯಂತಿ ವಿಚಾರವಾಗಿ ಸರ್ಕಾರಕ್ಕೆ 2.5 ವರ್ಷದ ಎಲ್ಲೇ ಆಸಕ್ತಿ ಇರಲಿಲ್ಲ. ಈಗ ಲಿಂಗಾಯತ ಶಾಸಕರು ಇದ್ರ ಬಗ್ಗೆ ಪ್ರಸ್ತಾಪನ ಮಾಡ್ತಿದ್ದಾರೆ. ಅದು ಸಂಬಂಧಪಟ್ಟಂಥ ಶಾಸಕರು ಅವ್ರ ಪ್ರಸ್ತಾಪನ ಮಾಡ್ತಿಲ್ಲ. ಏನಿದ್ರು ಹಿಂದೆ ಏನಿರ್ಬೋದು ಸರ್? ಅವರು ಮುಸ್ಲಿಮರು ಭಾಳ ಬುದ್ಧಿವಂತರದಾರ. ಇಂಥವು ಏನು ಬಕರಗಳು ಇರ್ತಾವಲ್ಲ, ಇಂಥದ್ರ ಕಡೆ ಮಾಡ್ತಾವ್ರು, ಎಂದೂ ತಾವು ಮುಂದೆ ಆಗೋದಿಲ್ಲ. ಈಗ ಹಿಂಗೆ ಇಂಥವ್ರ ಕಡೆಯಿಂದ ಒತ್ತಾಯ ಮಾಡಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಲಿಕ್ಕೆ ಹೋದರೆ ಸಿದ್ದರಾಮಯ್ಯ ಅವರ ಪತನ ಖಚಿತ, ಅವ್ರ ವಿರೋಧಿಗಳು ಮುಖ್ಯಮಂತ್ರಿ ಆಗೋದು ನಿಶ್ಚಿತ. ಇವ್ರು ಯಾರು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೋ ಅವ್ರ ಮನೆಗೆ ಹೋಗೋದು 100ಕ್ಕೆ 100 ಖಚಿತ. ಅವರು ಮಂತ್ರಿ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಸರ್. ಈಗಾಗಲೇ ಹೇಳ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಮಂತ್ರಿ ಮಾಡಿ ಅನ್ನೋ ಮಾತನ್ನು. ಅಂಥದ್ರಲ್ಲಿ ಅವ್ರು ಹೆಂಗೆ ಮನೆಗೆ ಹೋಗ್ತಾರೆ ಸರ್? ಹೋಗ್ತಾರೆ. ಸಿದ್ದರಾಮಯ್ಯನವರೇ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿ ಮನೆಗೆ ಹೋಗಲಿಲ್ಲ ರೀ, ಸೋತ್ರಲ್ಲ. ಈಗ ಮುಂದಿನ ಏನಾದ್ರು ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರೆ ಈ ಸರ್ಕಾರನೂ ಕಿತ್ಕೊಂಡು ಹೋಗ್ತದೆ, ಇದನ್ನು ಪ್ರಸ್ತಾಪ ಮಾಡೋರು ಕಿತ್ಕೊಂಡು ಹೋಗ್ತಾರೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕಂತ ನೀವು ಕೇಳ್ತಾ ಇದ್ದೀರಿ ಸರ್. ಒಂದು ಕಡೆ ಪ್ರತಿಪಕ್ಷ ಬಿಜೆಪಿಯವರು ಕೂಡ ಅಲ್ಲಿ ಬಹಿರಂಗವಾಗಿ ಇವತ್ತು ಹೋರಾಟ ಮಾಡ್ತಾರೆ ಸರ್, ಅಶೋಕ್ ವಿಜೇಂದ್ರ ನೇತೃತ್ವದಲ್ಲಿ. ಸದನದಲ್ಲೂ ಕೂಡ ಅವರ ಪರವಾಗಿ ನಿಂತ್ಕೊಂಡು ನೀವು ಹೋರಾಟವನ್ನು ಮಾಡ್ತಾರೆ. ಈಗಾಗಲೇ ಅಶೋಕ್ ಅವರು ಕೂಡ ನಿಮ್ಮ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ, ಅಂದರೆ ಸಹಕಾರ ಕೊಡಿ ಅಂತ. ಈಗ ಅಶೋಕ್ ಅವರು ನಾನು ಕರೆದು ಉತ್ತರ ಕರ್ನಾಟಕ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ, ನಿಮ್ಮ ಸಹಕಾರ ಬೇಕಂದರು. ಇಲ್ಲ, ನಾವೆಲ್ಲ ಅಭಿವೃದ್ಧಿ ವಿಚಾರ ಬಂದಾಗ ಕಾಂಗ್ರೆಸ್ ವಿರುದ್ಧ ನಾವು ಏನೇ ಇದ್ರೂ ಸಹ ವಿರೋಧ ಪಕ್ಷದ ನಾಯಕರ ಜೊತೆಗೆ ಇದೀವಿ ಅಂತಂದು ನಾವು ಭರವಸೆ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಅಶೋಕ್ ಅವರು ಸಹ ಇವತ್ತು ಉತ್ತರ ಕರ್ನಾಟಕ ಬಗ್ಗೆ ಅವರು ನಿಲುವಳಿ ತರಲಿಕ್ಕೆ ಪ್ರಯತ್ನ ಮಾಡಿದರು. ಅದರ ಮೊದಲೇ ಅಜೆಂಡಾದಲ್ಲಿ ಮಾನ್ಯ ವಿಧಾನಸಭಾ ಅಧ್ಯಕ್ಷರು ಅಜೆಂಡಾದಲ್ಲೇ ಆ ಒಂದು ಇದನ್ನು ಸೇರಿಸಿ ಪ್ರಶ್ನೋತ್ತರ ನಂತರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಅನ್ನುವಂಥದ್ದನ್ನು ಅಜೆಂಡಾದಲ್ಲಿ ಸೇರಿಸಿದ್ರಿಂದ ನಾನು ಸಭಾಧ್ಯಕ್ಷರಿಗೆ ವಿನಂತಿಯನ್ನು ಮಾಡಿಕೊಂಡೆ. 224 ಶಾಸಕರು ಅವರು ತಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ, ಅಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ 1 ತಾಸು ನಮ್ಗೆ ಪ್ರಶ್ನೋತ್ತರ ಕಾಲ ಮೊಟಕುಗೊಳಿಸಬೇಡಿ. ಹಾಗಾದರೂ ನೀವು ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚರ್ಚೆಗೆ ತೊಗೊಂಡಿದ್ದೀರಿ, ಅದಕ್ಕೆ ಅದನ್ನು ಮುಂದುವರ್ಸ್ರಿ ಅಂದ್ವಿ. ಅವಾಗ ವಿರೋಧ ಪಕ್ಷದ ನಾಯಕರು ಎದ್ದು ನಿಂತು, ಇಲ್ಲ ಯತ್ನಾಳರು ಹೇಳ್ದಂಗೆ ಪ್ರಶ್ನೋತ್ತರ ಮುಗಿದ ಮ್ಯಾಗ ನಾವು ತೊಗೊಲಿಕ್ಕೆ ರೆಡಿ ಅದ ಅಂತೇಳಿ ಆ ನಿಲುವಳಿ ಸೂಚನೆಯನ್ನು ವಾಪಸ್ ತೊಗೊಂಡ್ರು. ಇವತ್ತು ಈಗ ಪ್ರಶ್ನೋತ್ತರ ಕಾಲ ಮುಗಿದ ಮೇಲೆ ಉತ್ತರ ಕರ್ನಾಟಕ ಚರ್ಚೆ ಪ್ರಾರಂಭ ಆಗ್ತದೆ. ಪವರ್ ಶೇರಿಂಗ್ ಗದ್ದಲದ ನಡುವೆ ಯತೀಂದ್ರ ಸಿದ್ದರಾಮಯ್ಯರು ನಮ್ಮ ತಂದೆ 5 ವರ್ಷಗಳ ಕಾಲ ಇರ್ತಾರೆ ಅನ್ನೋ ಮಾತನ್ನು ನಿನ್ನೆ ದಿನ ಹೇಳಿದ್ದಾರೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ನಾನು ಎಲ್ಲವೂ ಕೂಡ ನೋಡಿದ್ದೀನಿ, ಎಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಮಾತನ್ನು ಮಾರ್ಮಿಕವಾಗಿ ನುಡಿದಿದ್ದಾರೆ. ಇದ್ರ ನಡುವೆ ಎಲ್ಲ ಒಂದು ಕಡೆ ಆಡಳಿತ ಕುಸ್ತಿದೆ ಅನ್ನೋ ಆಪಾದನೆ ಕೂಡ ತಾವು ಮಾಡ್ತಿದ್ದೀರಿ ಸರ್. ಇದೆಲ್ಲ ಪವರ್ ಕಿಚಾಟದಿಂದ ಅದ್ರ ಬಗ್ಗೆ ಸದನದಲ್ಲಿ ಯಾವ ರೀತಿಯಾಗಿ ಪ್ರಸ್ತಾಪವನ್ನು ಮಾಡೋಕ್ಕೆ ರೆಡಿ ಇದ್ದೀರಿ ಸರ್ ತಾವು ಪ್ರತ್ಯೇಕವಾಗಿ? ಯತೀಂದ್ರ ಅವ್ರು ಮಾತಾಡ್ಯಾರಂದರೆ ಅದು ಸಿದ್ದರಾಮಯ್ಯವರೇ ಮಾತಾಡ್ದಂಗೆ. ಒಂದು ವೇಳೆ ಯತೀಂದ್ರ ಅವರು ಮಾತಾಡೋದನ್ನು ಬೀಗ ಹಾಕುವಂಥ ಕೆಲಸ ಸಿದ್ದರಾಮಯ್ಯನವ್ರು ಮಾಡ್ತಿದ್ರು. ಮಾಡಿಲ್ಲ ಅಂದ್ರೆ ನೀವು ಮಾತಾಡೋತ್ತೇಳಿ ಅವರಿಗೆ ಹೇಳಿದ್ದಾರೆ. ಮತ್ತು ನನಗೂ ಅಭಿನಂದನೆ ಸಲ್ಲಿಸ್ತೀನಿ ಯತೀಂದ್ರ ಅವರಿಗೆ. ಇಟ್ಟು ಧೈರ್ಯದಿಂದ, ಶೌರ್ಯದಿಂದ, ಆಕ್ರಮಣಕಾರಿಯಾಗಿ ನನ್ನ ತಂದೆಯೇ ಮುಂದುವರಿತಾರೋ ಅಂತ ಏನು ಹೇಳಿಕೆ ಕೊಟ್ಟಾರ, ನಿಜಕ್ಕೂ ಧೈರ್ಯವನ್ನು ಮೆಚ್ಚತಕ್ಕಂಥದ್ದು ಸಿದ್ದರಾಮಯ್ಯವ್ರ ಮಗನ ಧೈರ್ಯ. ಅದಕ್ಕೆ ಧೈರ್ಯಕ್ಕೆ ಟಕ್ಕರ್ ಕೊಡುವಂಥ ಶಕ್ತಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಂತೇಳಿ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದ್ರೆ ಸಿದ್ದರಾಮಯ್ಯ ಮತ್ತು ಅವ್ರ ಮಗರ ಧೈರ್ಯ ಭಾಳ ಇವತ್ತು ಪ್ರಶಂಸನೀಯ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಧಿವೇಶನ ನಂತರವಾಗಿ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಸರ್ ನಿಮ್ಮ ಪ್ರಕಾರ?
ನೋಡಿ ಈಗಾಗಲೇ ಕುದುರೆ ವ್ಯಾಪಾರ ಚಾಲೂ ಆಗಿದೆ. ಯಾರ್ಯಾರು ಹೇಳ್ತಾರೆ ನಮಗೆ ಸುಮ್ಮನೆ ಕಿವಿ ಬಿದ್ದಿದ್ದು 40 ಕೋಟಿ ರೂಪಾಯಿ ಕ್ಯಾಶು, ಒಂದು ಫಾರ್ಚುನರ್ ಗಾಡಿ, ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟು, ಒಂದು ಕಡೆಯಿಂದ ಡಿಮಾಂಡ್ ಬರ್ತಾಯಿದೆ. ಅದಕ್ಕೆ ಪೂರ್ವಕವಾಗಿ ನಾ ಏನು ಕೊಡಬೇಕಂತ ಇನ್ನೊಂದು ಕಡೆ ಡಿಮಾಂಡ್. ಈ ವ್ಯಾಪಾರ ನಡೆದಿದೆ, ಕುದುರೆ ವ್ಯಾಪಾರ. ಇದು ವಿರೋಧ ಪಕ್ಷದ ಖರೀದಿಯಲ್ಲಿ ನಡೆದಿಲ್ಲ, ತಮ್ಮ ಪಕ್ಷದಲ್ಲೇ ತಾವು ಖರೀದಿ ಮಾಡ್ತಾಯಿದ್ದಾರೆ. ಮುಂದೆ ನಿನ್ನೆ ಪಂಜಾಬದ ಏನು ನವಜೋತ್ ಸಿಂಗ್ ಸಿದ್ದು ಕಾಂಗ್ರೆಸ್ ನಾಯಕರ ಧರ್ಮಪತ್ನಿ ಹೇಳಿದ್ದಾರೆ, ಪಂಜಾಬದ ಮುಖ್ಯಮಂತ್ರಿ ಆಗಬೇಕಾದ್ರೆ 500 ಕೋಟಿ ರೂಪಾಯಿ ಕೇಂದ್ರ ಹೈಕಮಾಂಡ್ ಕೊಡಬೇಕಂತೇಳಿ. ಹಿಂಗೆ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಇವ್ರು ಏನು ರೇಟ್ ಫಿಕ್ಸ್ ಮಾಡಿ ಕೊಡ್ತಾರೆ, ಇಬ್ಬರಿಗೂ ಅವರು ಇದು ಆಕ್ಷನ್ ಹಚ್ಚಿದ್ದಾರೆ. ಯಾರು ಆಕ್ಷನ್ ನಾಳೆ ಸಿದ್ದರಾಮಯ್ಯರು 3,000 ಕೋಟಿ ಕೊಡ್ತೀನಿ ಅಂದ್ರೆ ಕಂಟಿನ್ಯೂ ಹೋಗ್ತಾರೆ. 5,000 ಕೋಟಿ ಡಿ ಕೆ ಶಿವಕುಮಾರ್ ಕೊಡ್ತಿದ್ರೆ ಮುಖ್ಯಮಂತ್ರಿ ಬದಲಾವಣೆ, ಡಿ ಕೆ ಶಿವಕುಮಾರ್ ಮುಂದಿನ ನಮ್ಮ ಮುಖ್ಯಮಂತ್ರಿ ಹತ್ರ ಡಿಕ್ಲೇರ್ ಆಗ್ಬೋದು. ಇದು ವ್ಯಾಪಾರ ಮ್ಯಾಗಿನವ್ರು ಕೂತು ಮಾಡ್ಲಕತ್ತಾರೆ. ಡೀಲಿಂಗ್ ನಡೆದಿದೆ, ಡೀಲಿಂಗ್ ಶಾಸಕರದ್ದು ಡೀಲಿಂಗ್ ನಡೆದಿದೆ, ಹೈಕಮಾಂಡದ್ದು ಆಕ್ಷನ್ ನಡೆದಿದೆ. ಇನ್ನೊಂದು ತಿಂಗಳಲ್ಲಿ ಏನು ಅನ್ನೋದು ಕುರಿತಾಗ್ತದೆ, ಅದು ಇದು ಮಾಡೋದ್ರಾಗ ಸರ್ಕಾರ ಪತನ ಆಗ್ತದೆ, ಚುನಾವಣೆ ಕರ್ನಾಟಕದಲ್ಲಿ ಅನಿವಾರ್ಯ ಆಗ್ತದೆ. ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಮಾತು. ಕ್ಯಾಮರಾ ಪರ್ಸನ್ ಶಿವಪಾಲ್ ಜೊತೆಗೆ ಕೃಷ್ಣಜೀವಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.